टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸ್ಪೆಸಿಫಿಕ್ ಆಗಿ ಇನ್ನೂ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಇಲ್ಲಿ 4 ಜನ ಏನಿದ್ರು 4 ಜನ ಡಿಸೀಸ್ಡ್ ಆಗಿದ್ದಾರೆ, ಎಲ್ಲರೂ ಡೆತ್ ಆಗಿದೆ. ಹಾಗಾಗಿ ಗಂಡ ಸಿಕ್ಕಿದ ಮೇಲೆ ನಮಗೆ ಗೊತ್ತಾಗಬೇಕು. ಬಟ್ ಒಂದೇನೆಂದರೆ ಏನೀಗ ಡಿಸೀಸ್ಡು ನಾಗಿ ಅಂತಿದ್ದಾರೆ, ಅವ್ರಿಗೆ ಇವರು 3ನೇ ಗಂಡ ಅಂತ ಹೇಳ್ತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ ಮದುವೆ ಆಗಿರೋಂಥದ್ದು. ಈ ಮಗು ಏನಿದೆ ಕಾವೇರಿ ಅಂತ, ಈಗ ಗಿರೀಶ್ ಏನು ಅಕ್ಯೂಸ್ಡ್ ಇದೆ, ಅವನಿಗೆ ಸ್ಟೆಪ್ ಡಾಟರ್ ಇದು. ಹಾಗಾಗಿ ಏನು ಕನ್ಫ್ಯೂಷನ್ ಇರ್ಬೋದು, ಅಥವಾ ಕಾಫಿ ಎಲ್ಲ ಮನೆ ಒಳಗಡೆ ಇದೆ, ಕಾಫಿ ಮಾರೋದ್ರ ಬಗ್ಗೆನಾ ಅಥವಾ ಬೇರೆ ಏನಾದ್ರ ಬಗ್ಗೆ ವಿಷಯದ ಬಗ್ಗೆ ಏನಿದೆ ವಿವರವಾಗಿ ತನಿಖೆ ಮಾಡಬೇಕಾಗಿದೆ. ವೆಪನ್ ಮೇಲ್ನೋಟಕ್ಕೆ ಒಂದು ಹರಿತಾದ ವೆಪನ್ ಮಚ್ ಥರ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದನ್ನು ನಮ್ಮ FSL ಅವರು ಮತ್ತು ಪೋಸ್ಟ್ ಮಾರ್ಟಮಲ್ಲಿ ನಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ಏನು ವೆಪನ್ ಇರ್ಬೋದು ಅಂತ. ಕಾಫಿ ಸುಮಾರು 10 ಚೀಲ ಕಾಫಿ ಇದೆ. ಆರೋಪಿ ನೋಡಬೇಕು, ಯಾಕೆಂದರೆ ಅದು ಪಾಸಿಬಲ್ ಇರ್ಬೋದು. ಒಂದು ಟೀಮ್ ಕೇರಳಗೂ ಹೋಗಿದ್ದಾರೆ, ಬಟ್ ಇಲ್ಲಿ ಒಂದು ಟೀಮು ಚೆಕ್ ಮಾಡ್ತಾ ಇದ್ದಾರೆ. ಕೇರಳಗೂ ಒಂದು ಟೀಮ್ ಆಲ್ರೆಡಿ ಹೋಗಿದೆ. ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೆಲ್ಲ ಕ್ರಮವನ್ನು ಕೈಗೊಳ್ತೇವೆ. ಅಂದರೆ ಅದ್ರ ಬಗ್ಗೆ ಎಲ್ಲ ಮಾಡಬೇಕಾಗ್ತದೆ. ಈಗ ಒಂದು ಮಾಹಿತಿ ಯಾರು ಹೇಳ್ತಾ ಇದ್ರು, ಕೇರಳದಲ್ಲಿ ಏನು 1 ವರ್ಷದಿಂದ ಇವರು ಮದುವೆ ಆಗಿತ್ತು, ಅವಾಗೇನು ಸ್ವಲ್ಪ ಸಣ್ಣ ಪುಟ್ಟ ಜಗಳ ಕೇರಳದಲ್ಲಿ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಸರೌಂಡಿಂಗ್ ಇರುವಂಥವ್ರು. ಅದ್ರ ಬಗ್ಗೆನೂ ಸಹ ಏನು ನಮ್ಮ ತಂಡ ಹೋಗಿದೆ, ಅಲ್ಲೂ ಸಹ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲೂ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇಲ್ಲಿ ಏನಾದರೂ ಜಗಳ ಆಗಿತ್ತಾ, ಬೇರೆ ಘಟನೆಗಳು ನಡೆದಿತ್ತಾ ಅಂತ ಈ ಅಕ್ಕಪಕ್ಕ ತೋಟದವ್ರನ್ನ, ಯಾಕೆಂದರೆ ಸ್ವಲ್ಪ ರಿಮೋಟ್ ಏರಿಯಾ ಇದೆ, ಜನಸಂದಣಿ ಕಡಿಮೆ ಆದರೂ ಸಹ ಅಕ್ಕಪಕ್ಕ ತೋಟದವ್ರಿಗೆ ಏನಾದರೂ ಮಾಹಿತಿ ಇತ್ತಾ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಒಂದು ಏನು ಕೂಲಂಕುಷಾಗಿ ನಾವು ಪರಿಶೀಲನೆ ಮಾಡ್ತೇವೆ. ಬದುಕಿದ್ದಾರೆ ಅಂತ ಮಾಹಿತಿ ಇದೆ ಸದ್ಯಕ್ಕೆ.